ಬಿಡದಿ ಹೋರಾಟ ಏನು ಇಲ್ಲಿಗೆ ನಿಲ್ಲಲ್ಲ. ನಾನು ಇದನ್ನು ಕೂಡ, ಇದು ಒಂದಿನದ ಪ್ರಾಜೆಕ್ಟ್ ಅಲ್ಲ. ನಾನು ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ನಮ್ಮ ಕೆಂಪೇಗೌಡ ಬಡಾವಣೆ ಶುರು ಮಾಡಿ ಎಷ್ಟು ವರ್ಷಪ್ಪ ಆಯ್ತಾ? 15 ವರ್ಷ ಆಯ್ತಪ್ಪ. ಕೆಂಪೇಗೌಡ ಬಡಾವಣೆ ಮಾಡಿ 15 ವರ್ಷ ಆಗೈತೆ. ಇನ್ನೂ ಅವ್ರಿಗೆ ಕುಡಿಯೋ ನೀರು ಕೊಟ್ಟಿಲ್ಲ, ಕರೆಂಟ್ ಕೊಟ್ಟಿಲ್ಲ, ರಸ್ತೆಗಳು ಕೊಟ್ಟಿಲ್ಲ. 15 ವರ್ಷ. ಸೈಟ್ ಎಷ್ಟು ಖಾಲಿ ಇದೆ? 90% ಸೈಟ್ ಹಂಗೆ ಖಾಲಿ ಇದೆ. 90% ಯಾರು ಮನೆಯೇ ಕಟ್ಟಿಲ್ಲ. ಎಲ್ಲರೂ ರೀಸೇಲ್ಗೆ ಇಟ್ಕೊಂಡಿರೋ ಅದು. ಈ ಶಿವರಾಮ ಕಾರಂತ ಬಡಾವಣೆಯಲ್ಲಿ ಅಲ್ಲೊಂದು 20-30 ಸಾವಿರ ಸೈಟ್ ಮಾಡ್ತಾ ಇದ್ದಾರೆ. 30,000 ಅಲ್ಲಿ ಇನ್ನ 15-20 ವರ್ಷ ಬೇಕು ಮಾಡಕ್ಕೆ. ಈ ಬಿಡದಿದ್ದು ಇವಾಗ ಶುರು ಮಾಡ್ತೀರಲ್ಲ, ಇವಾಗ ನೀವೇನೋ ನೋಟಿಫಿಕೇಶನ್ ಮಾಡ್ತೀರಾ, ಆಮೇಲೆ ಪೊಲೀಸ್ ಇಟ್ಕೊಂಡು ಏನೋ ಟೆಂಡರ್ ಕರೆದು ಬಿಡ್ತೀರಾ, ಆಮೇಲೆ JCBಗಳು ಹಾರಾಟ ಶುರುವಾತದಲ್ಲಿ. ಟೆಂಡರ್ ಕರೆದಾದ್ಮೇಲೆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋರು ಯಾರು? ನೀವಿರೋದೇ ಇನ್ನೊಂದು ವರ್ಷ 11 ತಿಂಗಳು, ಜಸ್ಟ್ 1 ವರ್ಷ 11 ತಿಂಗಳು. ನೀವು ಟೆಂಡರ್ ಯಾವಾಗ ಕರಿತೀರಾ? ಟೆಂಡರ್ಗೆ ಅದು 60 ದಿನ ಟೈಮು. ಅದಾದ್ಮೇಲೆ ಕೋರ್ಟ್ಗಳು, ಕಟ್ಲೆಗಳು ಎಲ್ಲ ಆದಮೇಲೆ ಶುರು ಮಾಡೋದು ಯಾವಾಗ? ನೀವು ಶುರು ಮಾಡಿ ಅವ್ರ ಹತ್ರ ಕಮಿಷನ್ ಇಸ್ಕೊಂಡು ಹೋಗೋದಷ್ಟೇ. ಮುಂದೆ ಬರೋ ಸರ್ಕಾರ ಯಾವುದಿದೆ ಅದು ಮಾಡ್ತಾರೋ ಬಿಡ್ತಾರೋ. ಅಕಸ್ಮಾತ್ ಮಾಡಲ್ಲ ಅಂತ ಇಟ್ಕೊಳ್ಳಿ, ಇವಾಗ ನಾವು ಹೇಳ್ಬಿಟ್ಟಿದ್ರಿ, BJP ಹೇಳಿದಿರಿ ನಾವು ಆ ಪ್ರಾಜೆಕ್ಟನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀರಪ್ಪ. ನೀವು ಟೆಂಡರ್ ಕರೆದು ಹೋದ್ಮೇಲೆ ಆ ಟೆಂಡರ್ ತಗೊಂಡು ನನ್ನ ಗತ ಏನು? ಇಷ್ಟು ದಿನ ಪ್ಲಾನು ಅದು ಇದು ಎಲ್ಲ ಮಾಡಿದ್ರಲ್ಲ, ಆ ದುಡ್ಡು ಖರ್ಚು ಯಾರು ಕೊಡ್ತಾರೆ ಈಗ? ಅಥವಾ ನೀವು ಕೆರೆದು ಬಿಟ್ಬಿಟ್ಟಿದ್ರೆ ಕೆರೆದು ಹಂಗೆ ಬಿಟ್ಟಿರ್ಬೇಕು, ಮುಂದೆ ಅದು ಪ್ರಾಜೆಕ್ಟ್ ಅಂತೂ ಆಗಲ್ಲ. ಮತ್ತೆ ಯಾರ ಮನೆ ಹಾಳು ಮಾಡ್ತಾ ಇದ್ದೀರಾ ನೀವು? ಯಾರ ಮನೆ ಹಾಳು ಮಾಡ್ತಾ ಇದ್ದೀರಾ? ಏನೋ ಸ್ಟಾರ್ಟಿಂಗ್ ಅಲ್ಲಿ 5 ವರ್ಷ ಇದ್ದಿದ್ರೆ ಏನೋ 5 ವರ್ಷದಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ಬೋದಾಯ್ತು. ಇರೋದೇ ಇಲ್ಲಲ್ಲ ನೀವು. ಅದರಿಂದ ನಿಮ್ ಎಲ್ಲ ಕಸದ್ದು 60 ವರ್ಷ, ಬಿಡದಿದು 20 ವರ್ಷದ ಪ್ರಾಜೆಕ್ಟ್. ಅದು 20 years ಬಿಡದಿ. ಯಾಕಂದ್ರೆ ಫಸ್ಟ್ ಸ್ಟೇಜ್ ಮಾಡವ್ರೆ, ಫಸ್ಟು ಸೆಕೆಂಡು ಥರ್ಡು ಅಕ್ವಿಜೇಷನ್ಸ್ ಇದೆಲ್ಲ, ಅದು 20 ವರ್ಷ. ಈ DK ಶಿವಕುಮಾರ್ದು ಎಲ್ಲನೂ ಕೂಡ ಅವ್ರ ಅವಧಿ ಏನೈತೆ ಅಂತ ಆ ಮನುಷ್ಯನಿಗೆ ಗೊತ್ತೇ ಇಲ್ಲ. ನಾನು ಇಷ್ಟು ವರ್ಷ ಇದ್ದೀನಪ್ಪ, ಒಳ್ಳೇದು ಮಾಡಬೇಕು, ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. DK ಶಿವಕುಮಾರ್ ಅವರೇ, ಒಳಿತು ಮಾಡು ಮನುಷ್ಯ, ನೀ ಇರೋದು 1 ವರ್ಷ. ಎಲ್ಲ ಪ್ರಾಜೆಕ್ಟು 60 ವರ್ಷ, 80 ವರ್ಷ, 30 ವರ್ಷ. ಏನು ಗೂಟ ಹೊಡ್ಕೊಂಡು ಕೂತಿದ್ದೀರಾ ನಾವೆಲ್ಲ? ಅದರಿಂದ ನನಗನ್ಸ್ತೈತೆ ಈ ಪ್ರಾಜೆಕ್ಟ್ಗಳು, ಬಿಡದಿ ಪ್ರಾಜೆಕ್ಟ್ ಏನಿದೆ ಅದು, ನಾನು ಅದನ್ನ ಅಂಕಿಅಂಶನ ಹೇಳ್ತೀನಿ ಇನ್ನೊಂದ್ಸರಿ. BDA ಸೈಟ್ಗಳೇ ಇವತ್ತು, BDA ಸೈಟ್ಗಳು ಪ್ರೈವೇಟ್ ಲೇಔಟ್ ಮಾಡಿರೋವಂಥದ್ದು, ಸೊಸೈಟಿ ಮಾಡಿರೋವಂಥದ್ದು ಸುಮಾರು 7ರಿಂದ 8 ಲಕ್ಷ ಸೈಟ್ಗಳು ಇನ್ನೂ ಖಾಲಿ ಇದೆ ಬೆಂಗಳೂರು ಸುತ್ತಮುತ್ತ. 7ರಿಂದ ಸೂರ್ಯ ಸಿಟಿಗೆ ಹೋಗಿ ನೀವು, ಸೂರ್ಯ ಸಿಟಿ ಮಾಡಿ 20 ವರ್ಷ ಆಯಿತು, 10% ಮನೆ ಬಂದಿಲ್ಲ ಇನ್ನು. ಸೂರ್ಯ ಸಿಟಿ ಮಾಡಿ 20 ವರ್ಷ ಆಯಿತು, 10% ಮನೆ ಬಂದಿಲ್ಲ. ನಾನೇ ಹೋಗಿ ಬಂದಿದ್ದೀನಿ ಸ್ವತಃ, ಮನೆ ಬಂದಿಲ್ಲ ಸೂರ್ಯ ಸಿಟಿ. ಆಮೇಲೆ ಫ್ಲಾಟ್ಗಳು ಕಟ್ಟಿದಾರಲ್ಲ, ಈಗ 8 ಲಕ್ಷ ಫ್ಲಾಟ್ ಖಾಲಿ ಇದೆ ಬೆಂಗಳೂರಲ್ಲಿ. 8 ಲಕ್ಷ ಬೆಂಗಳೂರು ಸುತ್ತಮುತ್ತ ಫ್ಲಾಟ್ಗಳು ಖಾಲಿ ಇದೆ, 8 ಲಕ್ಷ. ಇವೆರಡು ಸೇರಿಸಿದ್ರೆ ಒಂದು 20 ಲಕ್ಷ ಆಗ್ತದೆ. ಆ 20 ಲಕ್ಷ ಖಾಲಿ ಇರೋವಾಗ ನೀವು ಇದು ಬೇರೆ ಮಾಡ್ತಾ ಇದ್ದೀರಿ, ಶಿವರಾಮಾಕಾರ ಅಂತ, ಅಲ್ಲಿ ಬೇರೆ ಅದಕ್ಕೆ 30,000 ಆಡಾತತಿ. ಆಮೇಲೆ ಬಿಡದಿಯಲ್ಲಿ ಒಂದು 20,000, 50,000.
ಯಾರು ಕೊಡ್ತೀರಾ? ಇರೋ ಭೂಮಿನೆಲ್ಲ ನೀವು ಲೇಔಟ್ಗಳು ಮಾಡಿದ್ರೆ ತಿನ್ನಕ್ಕೆ ಅಲ್ಲಕ್ಕೆ ಎಲ್ಲಿ ಹೋಗ್ತೀರಾ? ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಅನ್ನಕ್ಕೆ ಎಲ್ಲಿ ಹೋಗ್ತೀರಾ ನೀವು? ಅದರಿಂದ ನಿಮ್ಮ ಈ ಲಾಂಗ್ ಪ್ರಾಜೆಕ್ಟ್ಗಳೆಲ್ಲ ಬಿಟ್ಬಿಡಿ. ನಿಮ್ದು ಏನಿದೆ ಪ್ರಾಜೆಕ್ಟ್, ಶಾರ್ಟ್ ಪ್ರಾಜೆಕ್ಟ್, ನಿಮ್ದು 1 ಇಯರ್ ಪ್ರಾಜೆಕ್ಟ್ಗಳಿಗೆ ಮಾಡಿ. ನೀವು 1 ಇಯರಲ್ಲಿ ಏನು ಮಾಡ್ಬೋದು? ಬಿರಿ ಎಲ್ಲ ಕಡೆ ಹೋಗೋದು, ಗುದ್ಲಿ ಪೂಜೆ ಮಾಡಿಬಿಟ್ಟು ಓಡೋದಲ್ಲ ನೀವು. ನಿಮ್ಮ ಸ್ಕೀಮ್ ಏನಿದೆ, ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಸ್ಕೀಮ್ ಏನಿದೆ ಅಂದರೆ ಎಲ್ಲ ಕಡೆ ಗುದ್ಲಿ ಪೂಜೆ ಮಾಡಿ ಓಡೋದು ಅಂತ ಇದೆ. ಅದರಿಂದ ಏನು ಉಪಯೋಗ ಬಂತು? ಬೇರೆ ಸಾಕ್ಷಿ ಗುಡ್ಡೆ ಅಂತೀರಾ. ಏನು ಬಿಟ್ಟೋತೀರಾ? ಬಿಡದಿಯಲ್ಲಿ ಸಾಕ್ಷಿ ಗುಡ್ಡೆನಾ ನೀವು? ಕಸದಲ್ಲಿ ಏನು ಸಾಕ್ಷಿ ಗುಡ್ಡೆ? ಅದೇ ಕಸದ್ದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕಷ್ಟೆ. ಕಸದ್ದು ಸಾಕ್ಷಿ ಗುಡ್ಡೆ, ಟನಲ್ ಸಾಕ್ಷಿ ಗುಡ್ಡೆ, ಬಿಡದಿ ಸಾಕ್ಷಿ ಗುಡ್ಡೆ, ಇನ್ನೇನೇನು ಗುಡ್ಡೆಗಳು ಬರ್ತಾವ ನೋಡ್ತಾ ಇದ್ದೀರಿ ನಾವು, ಯಾವ್ಯಾವ ಗುಡ್ಡೆ ಬರ್ತತೋ ಅಂತ. ಮೇಕೆ ಇಲ್ಲ ಈಗ ಅದನ್ನು ಕಡ್ದು ತಿನ್ಬಿಡೋಣ ಅಂತ ನೋಡಿದ್ರು. ಮೇಕೆದು ಇನ್ನ ಅದೇನೋ ತಕ್ರಾಲ್ ಅವರ ತಮಿಳ್ ಪಾರ್ಟ್ನರ್ಸ್ ಇದ್ರಲ್ಲ, ಅವರು ಅನುಮತಿ ಕೊಡ್ಲಿಲ್ಲ ಅವಾಗ DMK ಅವರು. ಮೇಕೆ ದಾಟು ಅವ್ರದೆಲ್ಲ ಅಷ್ಟೇ, ಟಚ್ ಅಂಡ್ ಗೋ. ಈಗ ಮೇಕೆದಾಟು ಬಗ್ಗೆ ಅವ್ರು ಮಾತಾಡಲಿ. BJP ಸರ್ಕಾರ ಇದ್ದಾಗ ಏನು ಕೋವಿಡಲ್ಲಿ ಮಾಡಬಾರ್ದು, ಅದು ಕೋವಿಡಲ್ಲಿ ಪ್ರತಿಭಟನೆ ಮಾಡಬಾರ್ದು, ಕಾನೂನು ವಿರೋಧ, ಅದು ಇಡೀ ದೇಶದಲ್ಲಿ ಬ್ಯಾನ್ ಆಗಿತ್ತು ಪ್ರತಿಭಟನೆಗಳು. ಅಂತ ಟೈಮಲ್ಲಿ ಪ್ರತಿಭಟನೆ ಏನು ನೂಕಾಟ, ತಳ್ಳಾಟ, ತೂರಾಟ, ಪ್ರತಿಭಟನೆ ಮಾಡಿದೀನಿ ನಾನು. ಡಿ ಕೆ ಶಿವಕುಮಾರ್ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟ್ ಕಲ್ಲು ಹಾಕೋದು ನಾನು ಮೇಕೆದಾಟಿಗೆ. ನಮ್ಮ ತಲೆ ಮೇಲೆಲ್ಲ ಕಲ್ಲು ಹಾಕ್ಬಿಟ್ರು. ಕಲ್ಲು ಹಾಕ್ಬೇಕಾಗಿದ್ದು ಮೇಕೆದಾಟಲ್ಲಿ. ಒಂದು ಕಲ್ಲೇನಾನು ಹಾಕಿದ್ದೀರಾ ನೀವು? ಬಡ್ಜೆಟಲ್ಲಿ ಏನಾನ ಅದಕ್ಕೊಂದು 10,000 ಕೋಟಿ ಮೀಸಲಿಟ್ಟಿದ್ದೀರಾ ನೀವು? ಮೆರವಣಿಗೆ ಆಯ್ತಲ್ಲಪ್ಪ, ಪಾದಯಾತ್ರೆ ಎಲ್ಲ ಆಯ್ತಲ್ಲ, ಎಲ್ಲಿ? ಅದರಿಂದ ಇನ್ನು ಮುಂದೆ ಆದ್ರೂ ನೀವು ಈ ಪ್ರಾಜೆಕ್ಟ್ಗಳು, ನಿಮ್ಮ ಅವಧಿ ಏನಿದೆ ಆ ಪ್ರಾಜೆಕ್ಟ್ಗಳನ್ನ ನೀವು ಮಾಡಿ. ಮುಂದೆ ಯಾರು ಬರ್ತಾರೋ ಪುಣ್ಯಾತ್ಮರು, ಅವ್ರದ್ದು ವಿಷನ್ಸ್ ಇರ್ತತೆ. ಪ್ರತಿಯೊಬ್ಬ ಮುಖ್ಯಮಂತ್ರಿಗೂ ಅವ್ರವ್ರ ವಿಷನ್ ಇರ್ತತೆ. ಅವ್ರ ವಿಷನ್ ಮಾಡಕ್ ಬಿಡಿ.